ಹತ್ತಿರ ಬರ್ತಿದ್ದಂತೆ ಕುರ್ಚಿ ಕ್ರಾಂತಿ ಚರ್ಚೆ ಆಗ್ತಾ ಇದೆ. ನಾಳೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಕೂಡ ಆಗಮಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಒಂದಷ್ಟು ದಿನಗಳ ಕಾಲ ತಣ್ಣಗಾಗಿದ್ದಂತಹ ಕುರ್ಚಿ ಕದನ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಂಕ್ರಾಂತಿ ಹತ್ತಿರ ಬರ್ತಿದ್ದಂತೆ ಕುರ್ಚಿ ಕ್ರಾಂತಿ ಚರ್ಚೆ ಆಗ್ತಾ ಇದೆ. ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಡಿಸಿಎಂ. ದೆಹಲಿಯಿಂದ ಮೈಸೂರಿಗೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಭೇಟಿಗೆ ಟೈಮ್ ಫಿಕ್ಸ್ ಮಾಡಲಾಗಿದೆ. ನಾಳೆ ವಿಶೇಷ ವಿಮಾನದಲ್ಲಿ ಸಿಎಂ ಡಿಸಿಎಂ ಮೈಸೂರಿಗೆ ತೆರಳಲಿದ್ದಾರೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ, ಜಾತಿ ಸಮೀಕ್ಷೆ, ಬಜೆಟ್ ಮಂಡನೆ, ಮನ್ರೇಗಾ ಹೋರಾಟ, ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಈ ಕುರ್ಚಿ ಕಿತ್ತಾಟ ಸದ್ಯಕ್ಕಂತೂ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಂಕ್ರಾಂತಿ ಆದ ಬಳಿಕ ಒಂದು ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಇತ್ತು. ಹಾಗಾಗಿ ಈಗ ಸಂಕ್ರಾಂತಿ ಹತ್ತಿರ ಬರ್ತಿದ್ದಂತೆ ಮತ್ತೆ ಕುರ್ಚಿ ಕದನ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಒಂದಷ್ಟು ದಿನಗಳ ಕಾಲ ತಣ್ಣಗಾಗಿದ್ದಂತಹ ಕುರ್ಚಿ ಕಿತ್ತಾಟ ಈಗ ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು. ನಾಳೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಈ ಭೇಟಿ ಹಿಂದಿನ ಉದ್ದೇಶ ಜೊತೆಗೆ ಏರ್ಪೋರ್ಟ್ನಲ್ಲೇ ಒಂದಷ್ಟು ಚರ್ಚೆಗೆ ಅವಕಾಶವನ್ನ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಆ ಒಂದು ಟೈಮ್ನಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ ಸಿಎಂ ಹಾಗೆ ಡಿಸಿಎಂ? ಚೈತ್ರರಾಜ್ ಲೋಕಸಭೆಯ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ನಾಳೆ ತಮಿಳುನಾಡಿನ ಗೂಡಲೂರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದೆಹಲಿಯಿಂದ ಮೈಸೂರಿಗೆ ರಾಹುಲ್ ಗಾಂಧಿ ಅವರು ವಿಶೇಷ ವಿಮಾನದ ಮುಖಾಂತರ ಆಗಮಿಸುತ್ತಿರ್ತಕ್ಕಂಥದ್ದು. ಮೈಸೂರಿನಿಂದ ಹೆಲಿಕಾಪ್ಟರ್ ಮುಖಾಂತರ ತಮಿಳುನಾಡಿನ ಗೂಡಲೂರಿಗೆ ತೆರಳುತ್ತಿರ್ತಕ್ಕಂಥದ್ದು. ಈ ಮಧ್ಯೆ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಿರ್ತಕ್ಕಂಥದ್ದು. ಕಳೆದ 3 ತಿಂಗಳಿಂದಲೂ ಕೂಡ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಕಾಯ್ತಿದ್ದಂತ ಡಿಕೆ ಶಿವಕುಮಾರ್ ಅವರು ನಾಳೆ ರಾಹುಲ್ ಗಾಂಧಿ ಅವರಿಗೆ ಮುಖಾಮುಖಿ ಆಗ್ತಿರ್ತಕ್ಕಂಥದ್ದು. ನಾಳೆ ಡಿಸಿಎಂ ಮತ್ತು ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ನಾಯಕರುಗಳು ರಾಹುಲ್ ಗಾಂಧಿ ಅವರಿಗೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕೂಡಲೇ ಸ್ವಾಗತವನ್ನ ಕೋರಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಮತ್ತು ಪವರ್ ಶೇರಿಂಗ್ ವಿಚಾರ, ಸಂಪುಟ ಪುನಾರಚನೆ, ಮನ್ರೇಗಾ ಹೋರಾಟ, ಜಾತಿ ಸಮೀಕ್ಷೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಅದರಲ್ಲಿ ಪ್ರಮುಖವಾಗಿ ಜಿಬಿಎ ಚುನಾವಣೆ ಮತ್ತು ರಾಜ್ಯದಲ್ಲಿ ಅನೇಕ ವಿಚಾರಗಳ ಸಂಬಂಧಪಟ್ಟಕ್ಕೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸ್ವತಃ ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಮುಖ್ಯಮಂತ್ರಿಗಳಿಗೆ ಸೂಚನೆ ಬಂದಿರತಕ್ಕಂಥ ಹಾಗಾಗಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ 1 ಗಂಟೆಗೆ ವಿಶೇಷ ವಿಮಾನದ ಮುಖಾಂತರ ಮೈಸೂರಿಗೆ ತೆರಳುತ್ತಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಗೆ ತೆರಳುತ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 1.5 ತಿಂಗಳಿಂದಲೂ ಕೂಡ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡಿತ್ತು. ಅದು ಎಲ್ಲೊಂದು ಕಡೆ ರಾಜ್ಯದ ಆಡಳಿತಕ್ಕೂ ಕೂಡ ಒಂದಷ್ಟು ತೊಡಕಾಗಿತ್ತು. ಈ ಎಲ್ಲ ಗೊಂದಲಗಳ ನಿವಾರಣೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ರಾಹುಲ್ ಗಾಂಧಿ ಅವರೇ ಹೇಳಿದಂತೆ ಸಂಪುಟ ಪುನಾರಚನೆಗೆ ಸೂಚನೆ ಕೊಟ್ಟಿದ್ರು. ಆದರೆ ನಾನು 2.5 ವರ್ಷ ಆಗಲಿ ಸುಮ್ಮನಿದೆ, ಹಾಗಾಗಿ ಮತ್ತೆ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಕೇಳಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ 13 ಮತ್ತು 14 ನವದೆಹಲಿಗೆ ತೆರಳಬೇಕಾಗಿದ್ದಂತ ಮುಖ್ಯಮಂತ್ರಿಗಳು ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಮುಖಾಂತರ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ಕೋರಲಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ನಾಳೆ ಸುಮಾರು 10 ನಿಮಿಷಕ್ಕೂ ಹೆಚ್ಚು ಸಮಯ ರಾಹುಲ್ ಗಾಂಧಿ ಅವರ ಜೊತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಖಾಮುಖಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳಿನ ಮಾತುಕತೆಯ ನಡುವೆ ಕೂಡ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬುಲಾವ್ ಕೊಡುವ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಕಳೆದ 3 ತಿಂಗಳಿಂದಲೂ ಕೂಡ ಚಾತಕ ಪಕ್ಷಿಯಂತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಕಾಯುತ್ತಿದ್ದಂತ ಡಿಕೆ ಶಿವಕುಮಾರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಂಪುಟ ಪುನಾರಚನೆಗೆ ಸಮಯವನ್ನು ಕೇಳಿರತಕ್ಕಂತ ಮುಖ್ಯಮಂತ್ರಿಗಳು. ಹಾಗಾಗಿ ಇಬ್ಬರು ನಾಯಕರುಗಳು ಮುಖಾಮುಖಿಯಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಿರೋದ್ರಿಂದ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಡಿಕೆ ಶಿವಕುಮಾರ್ ಬಣದವರ ದೆಹಲಿ ಪರೇಡ್ ಮತ್ತು ಹೇಳಿಕೆಗಳು, ಈ ಎಲ್ಲ ಹೇಳಿಕೆ ನಡುವೆ ಕೂಡ ಮುಖ್ಯಮಂತ್ರಿ ಬಣದ ಪ್ರತಿ ಹೇಳಿಕೆಗಳು ಮತ್ತು ಬೆಳಗಾವಿ ಅಧಿವೇಶನ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್, ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಎಲ್ಲ ವಿಚಾರಗಳ ಸಂಪೂರ್ಣ ಮಾಹಿತಿ ಅರಿವಿರತಕ್ಕಂಥ ರಾಹುಲ್ ಗಾಂಧಿ ಅವರು ನಾಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳಂತೂ ಸಂಪುಟ ಪುನಾರಚನೆಗೆ ಅನುಮತಿಯನ್ನು ಕೋರಲಿರ್ತಕ್ಕಂಥ. ಈ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರ ಕೂಡ ಚರ್ಚೆಯನ್ನ ಮಾಡ್ತಾರ ಮುಖ್ಯಮಂತ್ರಿ ಎದುರೇ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು.
ಹೇಳ್ಬೋದು. ಒಟ್ಟಾರೆ ನಾಳೆ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರು ವಿಶೇಷ ವಿಮಾನದ ಮುಖಾಂತರ ಮೈಸೂರಿಗೆ ಆಗಮಿಸುತ್ತಿರ್ತಕ್ಕಂಥದ್ದು, ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ತಮಿಳುನಾಡಿಗೆ ತೆರಳುತ್ತಿರ್ತಕ್ಕಂಥದ್ದು. ಈ ನಡುವೆ ಸಿಕ್ಕ ಅವಕಾಶದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಪವರ್ ಶೇರಿಂಗ್ ಮತ್ತು ಸಂಪುಟ ಪುನರ್ರಚನೆ ಸೇರಿದಂತೆ ಮನ್ರೇಗಾ ಹೋರಾಟ ಮುಂತಾದ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಚಿದಾನಂದ ಪಟೇಲ್, ಈಗ ಏರ್ಪೋರ್ಟ್ ನಲ್ಲೇ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳಿದೆಯಾ, ಇಲ್ಲಾಂತಂದ್ರೆ ದಿಲ್ಲಿ ಅಂಗಳಕ್ಕೂ ಹೋಗುವಂತಹ ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿದೆಯಾ? ಯಾಕಂದ್ರೆ ಮೊನ್ನೆ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆಗ ಒಂದು ಹೇಳಿಕೆ ಕೊಡ್ತಾರೆ, ನಾನೇ ಸಿಎಂ ಆಗಿರ್ತೀನಿ ಅಂತ. ತದ ಬಳಿಕ ಅದಾದ್ಮೇಲೆ ಅವ್ರದೇ ಹೇಳಿಕೆಗೆ ಅವರು ಯೂ ಟರ್ನ್ ಹೊಡಿತಾರೆ, ಜನರ ಆಶೀರ್ವಾದ ಇರೋವರೆಗೂ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿ. ಹಾಗಿದ್ರೆ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ತಾರ್ಕಿಕ ಅಂತ್ಯ ಅನ್ನೋದು ಯಾವಾಗ? ಯಾಕಂದ್ರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಸಂಕ್ರಾಂತಿ ಬಳಿಕ ಇದೊಂದು ಸ್ಪಷ್ಟ ಮಾಹಿತಿ ಸಂದೇಶ ರವಾನೆ ಆಗುತ್ತೆ ಅಂತ ಹೇಳಿ. ಸೊ ಸ್ಟಿಲ್ ಇನ್ನು ಚರ್ಚೆಯಲ್ಲಿ ಇರೋದ್ರಿಂದ ಯಾವಾಗ ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳಿದೆ? ಚೈತ್ರರಾಜ್ ಈಗ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಬ್ರೇಕ್ ಹಾಕುವಂತ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಕುರ್ಚಿ ಕಿತ್ತಾಟ, ಈ ಗೊಂದಲಗಳು ಎಲ್ಲೊಂದ್ ಕಡೆ ಆಡಳಿತ ಯಂತ್ರದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರ್ತಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಅಧಿಕಾರಿಗಳು ಕೂಡ ಎಲ್ಲೊಂದ್ ಕಡೆ ಸಚಿವರ ಮತ್ತು ಮುಖ್ಯಮಂತ್ರಿಗಳ ಮಾತಿಗೆ ಕಿಮ್ಮತ್ತು ಕೊಡ್ತಿಲ್ಲ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ನಾಳೆ ರಾಹುಲ್ ಗಾಂಧಿ ಅವರು ಕುರ್ಚಿ ಕಿತ್ತಾಟ ಸಂಬಂಧಪಟ್ಟಾಗೆ ಇಬ್ಬರು ನಾಯಕರನ್ನ ಮತ್ತೆ ದೆಹಲಿಗೆ ಬುಲಾವ್ ನೀಡುವ ಸಾಧ್ಯತೆ ಇರುವಂತದಂತ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ಎಲ್ಲದ ನಡುವೆ ಕೂಡ ಸಂಪುಟಕ್ಕೆ ಸರ್ಜರಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟ ಪುನಾರಚನೆಗೆ ಅವಕಾಶವನ್ನು ಕೇಳ್ತಿರುವಂತದ್ದು. ಇದರ ನಡುವೆ ಕೂಡ ಇದೇ ಜನವರಿ 18ರಿಂದ 28ನೇ ತಾರೀಕಿನವರೆಗೂ ರಾಹುಲ್ ಗಾಂಧಿ ಅವರು ಲಂಡನ್ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ 18ರ ನಂತರ ರಾಹುಲ್ ಗಾಂಧಿ ಅವರು ಈ ತಿಂಗಳ ಅಂತ್ಯದವರೆಗೆ ಯಾವ ನಾಯಕರ ಕೈಗೂ ಕೂಡ ಸಿಗಲ್ಲ. ಹಾಗಾಗಿ ನಾಳೆಯ ಮಾತುಕತೆಯನ್ನು ನಡೆಸುವಂತ ಅನಿವಾರ್ಯತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಎದುರಾಗಿರ್ತಕ್ಕಂಥದ್ದು. ಕೇವಲ 10 ನಿಮಿಷದ ಭೇಟಿಯೊಳಗಡೆ ಇಷ್ಟೆಲ್ಲ ವಿಚಾರಗಳು ಚರ್ಚೆ ಆಗುತ್ತಾ ಇಲ್ಲವೋ ಎಂಬುದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಚೈತ್ರ, ಚಿದಾನಂದ ಪಟೇಲ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಎಲ್ಲೋ ಅಡಕತ್ತರಿಗೆ ಸಿಲುಕಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಈಗ ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋ ಹಾಗೋ ಇಲ್ಲ, ಬಿಡೋ ಹಾಗೂ ಇಲ್ಲ. ಒಂದ್ ಕಡೆ ಸಂಪುಟ ಪುನಾರಚನೆ ಆಯ್ತು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಲ್ಲಿ ಮುಂದುವರಿತಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಮತ್ತೊಂದ್ ಕಡೆ DKಶಿ ಅವರು ಆಗಾಗ ದೆಹಲಿಗೆ ದೌಡಾಯಿಸ್ತಾ ಇರ್ತಾರೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ಅಡಕತ್ತರಿಯಲ್ಲಿ ಸಿಲುಕಿರುವಂತಹ ಸಾಧ್ಯತೆ ಇದೆ? ಈಗಾಗಲೇ ಎಲ್ಲವನ್ನು ಕೂಡ ಹೈಕಮಾಂಡ್ ಮೇಲೆ ಬೆರಳು ತೋರಿಸಿರ್ತಕ್ಕಂಥ ಮುಖ್ಯಮಂತ್ರಿ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಕೆಲಸದ ಕೂಲಿಯನ್ನು ಕೊಡಿ ಅಂತೇಳಿ DK ಶಿವಕುಮಾರ್ ಕೂಡ ಒತ್ತಡ ಮತ್ತು ಒತ್ತಾಯವನ್ನು ಆಗ್ತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಇನ್ನ ಫೆಬ್ರವರಿಯಿಂದ ಚುನಾವಣೆಗಳು ಎದುರಾಗ್ತಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆಗೆ ಎಲ್ಲೊಂದ್ ಕಡೆ ತಯಾರಿಯನ್ನು ನಡೆಸುತ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಬಳಿಕ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಕೂಡ ನಡೆಸಲಿಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮತ್ತು ಬೆಂಗಳೂರಿನ ಚುನಾವಣೆಗಳು ಇರ್ತಕ್ಕಂಥದ್ದು. ಅದರ ಬಳಿಕ ಈಗಾಗಲೇ ನಗರ ಪಾಲಿಕೆ ಚುನಾವಣೆ ಎದುರಾಗ್ತಿರ್ತಕ್ಕಂಥ ನಂತರ ಕೇರಳ ಮತ್ತು ತಮಿಳುನಾಡು, ಪುದುಚೇರಿ ಹಾಗೂ ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂ ರಾಜ್ಯಗಳ ಚುನಾವಣೆಗಳು ಎದುರಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಮಾಡ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಆದ್ರೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪುನಾರಚನೆಗೆ ಮನಸ್ಸು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಪವರ್ ಶೇರಿಂಗ್ ಗೊಂದಲವನ್ನ ನಿವಾರಣೆ ಮಾಡಿ ಅಂತೇಳಿ ಎಲ್ಲೊಂದ್ ಕಡೆ ಬೇಡಿಕೆಯನ್ನು ಮುಂದಿಡ್ತಿರ್ತಕ್ಕಂಥದ್ದು. ಎಲ್ಲದರ ನಡುವೆ ಕೂಡ ಕೆಲಸ ಮಾಡಿದಂತ ಕೂಲಿಯನ್ನು ಕೊಡಿ ಅಂತೇಳಿ DK ಶಿವಕುಮಾರ್ ಕೂಡ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಇದೀಗ ಪವರ್ ಶೇರಿಂಗ್ ವಿಚಾರ ಮತ್ತು ಸಂಪುಟ ಪುನಾರಚನೆ ವಿಚಾರ ಹೈಕಮಾಂಡ್ ಅಂಗಳದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲದಕ್ಕೂ ಕೂಡ ಬ್ರೇಕ್ ಆಗ್ಲಿರ್ತಕ್ಕಂಥದ್ದು ಅದು ರಾಹುಲ್ ಗಾಂಧಿ. ಹಾಗಾಗಿ ರಾಹುಲ್ ಗಾಂಧಿ ಬ್ರೇಕ್ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬಾರ್ಗೆ ಬಂದು ಫ್ರೀಯಾಗಿ ಎಣ್ಣೆ ಕೊಡು ಅಂತ ಕೇಳಿದ್ದಕ್ಕೆ ಬಂದೂಕನ್ನ ತೋರಿಸಿ ಬೆದರಿಸಲಾಗಿದೆ. ಒಬ್ಬ ವ್ಯಕ್ತಿ ಬಾರ್ಗೆ ಬರ್ತಾನೆ, ಫ್ರೀಯಾಗಿ ಎಣ್ಣೆ ಕೊಡು ಅಂತ ಹೇಳ್ತಾನೆ. ಆಗ ಕಾಸು ಕೇಳಿದ್ದಕ್ಕೆ ಬಂದೂಕನ್ನ ತಂದು ಬೆದರಿಸಿದ್ದಾನೆ. ಹೊಸಕೋಟೆಯ ಬಂಡಹಳ್ಳಿ ಬಳಿ ಬಾರ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಿನ್ನನ್ನ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಆವಾಜ್ ಹಾಕಲಾಗಿದೆ. ನಾಡ ಬಂದೂಕನ್ನ ತಂದು ಬಾರ್ ಬಳಿ ಹೈಡ್ರಾಮವನ್ನ ಮಾಡಲಾಗಿದೆ. ನಿನ್ನೆ ಸಂಜೆ ಬಾರ್ ಬಳಿ ಬಂದೂಕು ತೋರಿಸಿ ಧಮಕಿಯನ್ನ ಹಾಕಲಾಗಿದೆ. ಈ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಹ ನಡೆದಿದೆ. ದೃಶ್ಯವನ್ನ ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಬಾರ್ಗೆ ಒಬ್ಬ ಬರ್ತಾನೆ, ಫ್ರೀಯಾಗಿ ಎಣ್ಣೆ ಕೊಡು ಅಂತ ಹೇಳ್ತಾನೆ. ಆಗ ಬಾರ್ ಮಾಲೀಕ, ನೀನು ಆ ಎಣ್ಣೆಗೆ ದುಡ್ಡು ಕೊಡು, ಅದಾದ ಬಳಿಕ ನಾನು ಎಣ್ಣೆ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೊಬ್ಬ ವ್ಯಕ್ತಿ ನಾಡ ಬಂದೂಕನ್ನ ತಂದು ಹೆದರಿಸ್ತಾನೆ.
ಇದರಿಂದ ನಿನ್ನನ್ನ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳಿ, ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಆವಾಜ್ ಹಾಕ್ತಾನೆ. ನಾಡ ಬಂದೂಕು ತಂದು ಬಾರ್ ಬಳಿ ಹೈಟ್ ಡ್ರಾಮಾವನ್ನ ಮಾಡ್ತಾನೆ. ನಿನ್ನೆ ಸಂಜೆ ಬಾರ್ ಬಳಿ ಬಂದೂಕನ್ನ ತೋರಿಸಿ ಧಮ್ಕಿಯನ್ನ ಹಾಕಲಾಗಿದೆ. ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಫ್ರೀಯಾಗಿ ಬಾರ್ಗೆ ಬಂದು ಎಣ್ಣೆ ಕೊಡು ಅಂತ ಹೇಳಿದ್ರೆ ಯಾವ ಮಾಲೀಕ ತಾನೇ ಎಣ್ಣೆ ಕೊಡ್ತಾನೆ? ಫಸ್ಟ್ ದುಡ್ಡಿಡು, ಆಮೇಲೆ ಎಣ್ಣೆ ತಗೊಂಡು ಹೋಗು ಅಂತ. ಹಾಗಾಗಿ ಫ್ರೀಯಾಗಿ ನೀನು ಎಣ್ಣೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಈ ನಾಡ ಬಂದೂಕಿನಿಂದ ನಿನ್ನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಏನಿದು ಪ್ರಕರಣ? ಆತ ಕುಡಿದು ಬಂದು ಈ ರೀತಿ ನಾಡ ಬಂದೂಕನ್ನ ತಂದು ಧಮ್ಕಿ ಹಾಕಿರೋದಾ, ಅಥವಾ ಯಾವಾಗ್ಲೂ ಫ್ರೀಯಾಗಿ ಕೊಡ್ತಾ ಇದ್ರು ಇವತ್ತು ಕೂಡ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿ ಒಂದು ಸ್ನೇಹದಿಂದ ಕೇಳಿರುವಂತಹ ಇದು ಏನ್ ಘಟನೆ ಇದು? ಚೈತ್ರ, ಏನು ಬಾರ್ಗೆ ಹೋಗಿ ಮದ್ಯವನ್ನ ಫ್ರೀಯಾಗಿ ಕೊಡಬೇಕು, ಇಲ್ಲದೇ ಇದ್ರೆ ಗನ್ನಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿರುವಂತಹ ಘಟನೆ ಈಗ ಬೆಂಗಳೂರಿನ ಹೊಸಕೋಟೆ ಬಳಿ ನಡೆದಿರೋದು. ಏನು ವ್ಯಕ್ತಿಯೊಬ್ಬ ನಿನ್ನೆ ಸಂಜೆ ಸುಮಾರು 5 ಗಂಟೆ ಸುಮಾರಿಗೆ ನಾಡ ಬಂದೂಕನ್ನ ಹಿಡಿದು ಒಂದು ಬಾರ್ ಬಳಿ ಹೋಗಿರ್ತಾನೆ. ಅಲ್ಲಿ ಫ್ರೀಯಾಗಿ ಎಣ್ಣೆಯನ್ನು ಕೇಳಿರ್ತಾನೆ. ಆದ್ರೆ ಬಾರ್ ಮಾಲೀಕ ದುಡ್ಡು ಕೊಟ್ಟು ಎಣ್ಣೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಈ ಸಂದರ್ಭದಲ್ಲಿ ಆತ ತಾನು ತಂದಿದ್ದಂತ ಒಂದು ನಾಡ ಬಂದೂಕ ಏನಿದೆ ಅದನ್ನ ತೋರಿಸಿ ಒಂದು ಬೆದರಿಕೆ ಹಾಕಿರುವಂತಹ ಘಟನೆ ಕೂಡ ಈಗ ಬೆಳಕಿಗೆ ಬಂದಿದೆ. ಈ ಒಂದು ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ನಂತರ ಏನು ಆತ ಬಂದೂಕು ತೋರಿಸ್ತಾ ಇದ್ದಂತೆ ಅಲ್ಲಿದ್ದಂತ ಸಿಬ್ಬಂದಿ ಮತ್ತೆ ಕ್ಯಾಶಿಯರ್ ಏನಿದ್ರೆ ಅವರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಈತ ಅಚಾನಕ್ ಆಗಿ ಏನಾದ್ರು ಗುಂಡು ಹಾರಿಸಿದ್ರೆ ಜೀವ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ನಂತರ ಅಲ್ಲಿದ್ದಂತ ಸ್ಥಳೀಯರು ಕೂಡ ಆತನನ್ನ ಏನು ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೂ ಕೂಡ ಆತ ಸಮಾಧಾನಗೊಳ್ಳದೆ ಪದೇ ಪದೇ ಒಂದು ಗನ್ನನ್ನ ತೋರಿಸಿ ಬೆದರಿಕೆ ಹಾಕುವಂತ ಘಟನೆ ಕೂಡ ಆಗುತ್ತೆ. ಆ ಒಂದು ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿರೋದು. ಬಳಿಕ ಈಗಾಗಲೇ ಈ ಬಗ್ಗೆ ಒಂದು ನಂದಗುಡಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೂಡ ಸ್ಥಳೀಯರು ಕೊಟ್ಟಿರೋದ್ರಿಂದ ಈಗ ಆತನನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಣ್ಣೆ ವಿಚಾರಕ್ಕೆ ಈ ಒಂದು ಏನು ಗನ್ ತೆಗೆದು ಒಂದು ಬೆದರಿಸುವಂತ ಕೆಲಸ ಕೂಡ ಈಗ ನಡೆದಿರೋದ್ರಿಂದ ಆತರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅಥವಾ ಒಂದ್ ವೇಳೆ ಆತ ಮೊದಲೇ ಏನಾದ್ರೂ ಮದ್ಯವನ್ನ ಸೇವನೆ ಮಾಡಿ ಈ ರೀತಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಇಬ್ರು ಕೂಡ ಪರಿಚಿತರಾಗಿದ್ರೆ ಮಾತ್ರ ಈ ರೀತಿಯಾಗಿ ಫ್ರೀಯಾಗಿ ಎಣ್ಣೆ ಕೇಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಆದ್ರೆ ಆತ ಏಕಾಏಕಿ ಹೋಗಿ ಈ ರೀತಿ ಗನ್ನನ್ನ ತೋರಿಸಿ ಎಣ್ಣೆ ಕೇಳಿ ಒಂದು ಬೆದರಿಕೆ ಆಗಿದ್ರೆ ಅದು ಅಫೆನ್ಸ್ ಕೂಡ ಆಗೋದ್ರಿಂದ ಸದ್ಯ ಈಗ ಅದನ್ನ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಒಂದು ಕೇಸನ್ನು ಕೂಡ ದಾಖಲು ಮಾಡೋದಕ್ಕೆ ಈಗ ಪೊಲೀಸರು ಚಿಂತನೆ ನಡೆಸ್ತಾ ಇದ್ದಾರೆ. ಮುನಿರಾಜು, ಈಗ ಇದೇ ಕುರಿತು ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರಿ, ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಆತ ಅಪರಿಚಿತನ ಅಥವಾ ಯಾವಾಗ್ಲೂ ಆ ಬಾರ್ಗೆ ಬಂದು ಕ್ಲೋಸ್ ಆಗಿದ್ದಕ್ಕೆ ಆ ಒಂದು ಕ್ಲೋಸ್ನೆಸ್ ಮೇಲೆ ನನಗೆ ಫ್ರೀಯಾಗಿ ಎಣ್ಣೆ ಕೊಡು ಅಂತ ಕೇಳಿರುವಂತದ್ದು? ಆ ಬಾರ್ಗೆ ಎಷ್ಟು ಜನ ಬಂದಿದ್ರಂತೆ ಆ ಸಮಯದಲ್ಲಿ? ಚೈತ್ರ, ನಿನ್ನೆ ಭಾನುವಾರ ಮತ್ತೆ ಸಂಜೆ ಟೈಮ್ ಕೂಡ ಆಗಿರುತ್ತೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ಗೆ ಗ್ರಾಹಕರು ಕೂಡ ಹೆಚ್ಚಾಗಿ ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಸ್ಥಳೀಯ ವ್ಯಕ್ತಿನೇ ಅಂತೇಳಿ ಕೂಡ ಗೊತ್ತಾಗಿರೋದು. ಅದೇ ಒಂದು ಪರಿಚಯದಿಂದ ಕಾರಣಕ್ಕೋಸ್ಕರ ಆತ ಒಂದು ಬಾರ್ಗೆ ಒಂದು ಎಣ್ಣೆಯನ್ನು ಕೂಡ ಕೇಳಿರೋದು. ಅಂದ್ರೆ ಎಣ್ಣೆ ಉಚಿತವಾಗಿ ಕೊಡಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಒಂದು ಧಮಕಿಯನ್ನು ಕೂಡ ಹಾಕಿದ್ದಾರೆ. ಸದ್ಯ ಪೊಲೀಸರು ಇದರ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಂಡು ಆತರಿಂದ ಕೂಡ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲೊಬ್ಬ ಖತರ್ನಾಕ್ ಅಂಕಲ್ನಿಂದ ಕಳ್ಳತನವನ್ನ ಮಾಡಲಾಗಿದೆ. ವಯಸ್ಸು ಸುಮಾರು 55ರಿಂದ 60 ವರ್ಷ ಆಗಿದ್ದು ಕಾಂಪೌಂಡ್ ಹಾರಿ ಕಳ್ಳತನಕ್ಕೆ ಪ್ರಯತ್ನ ಪಡಲಾಗಿದೆ. ಅಷ್ಟಕ್ಕೂ ಕಳ್ಳ ಅಂಕಲ್ ಕದ್ದಂತಹ ವಸ್ತು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರ. ಯಾಕಂತಂದ್ರೆ ಈ ವಯಸ್ಸಿನಲ್ಲಿ ಈತ ಯಾಕೆ ಕಳ್ಳತನ ಮಾಡ್ದ, ಜೊತೆಗೆ ಯಾವ ವಸ್ತುವನ್ನ ಕಳ್ಳತನ ಮಾಡ್ದ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಅಷ್ಟಕ್ಕೂ ಕಳ್ಳ ಅಂಕಲ್ ಕದ್ದಂತಹ ವಸ್ತು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಕಾಂಪೌಂಡ್ ಹಾರಿ ಬಂದಂತಹ ಅಂಕಲ್ ಕದ್ದದ್ದು ಶೂಗಳನ್ನ, ಬ್ರಾಂಡೆಡ್ ಶೂಗಳು ಮಾತ್ರವೇ ಅಂಕಲ್ನ ಟಾರ್ಗೆಟ್ ಆಗಿತ್ತು. ಒಂದಲ್ಲ ಎರಡಲ್ಲ 3ರಿಂದ 4 ಏರಿಯಾಗಳಲ್ಲಿ ಅಂಕಲ್ ಶೂ ಕದ್ದಿದ್ದಾನೆ. ಜ್ಞಾನ ಭಾರತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದೆ. ಮಂಕಿ ಕ್ಯಾಪ್, ಮಾಸ್ಕ್ ಹಾಕೊಂಡು ಅಂಕಲ್ ಶೂ ಅನ್ನ ಕದಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಶೂ ಕದಿಯೋ ಅಂಕಲ್ಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಹೊಸ ಕಳ್ಳತನ ಅಂತ ಹೇಳಿದ್ರೆ ಅದು ಬ್ರಾಂಡೆಡ್ ಶೂಗಳನ್ನ ಕದ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಮನೆಯಲ್ಲಿ ಬ್ರಾಂಡೆಡ್ ಶೂಗಳನ್ನ ಬಿಟ್ಟಿದ್ರೆ ಹೊರಭಾಗದಲ್ಲಿ ಅದನ್ನ ಬಂದು ಈ ರೀತಿಯಾದಂತಹ ಕಳ್ಳರು ಕದ್ದು ಎಸ್ಕೇಪ್ ಆಗ್ತಾರೆ. ತದನಂತರ ಅದನ್ನ ಬೇರೆ ಅವರಿಗೆ ಕಡಿಮೆ ರೇಟಿಗೆ ಮಾರ್ತಾರೆ. ಹಾಗಾಗಿ ಈ ಅಂಕಲ್ ಕೂಡ ಈ ಒಂದು ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಶೂಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಸುಮಾರು 3ರಿಂದ 4 ಏರಿಯಾಗಳಲ್ಲೂ ಕೂಡ
ಈತ ಬ್ರ್ಯಾಂಡೆಡ್ ಶೂಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ. ಜೊತೆಗೆ ಮಂಕಿ ಕ್ಯಾಪ್ ಹಾಕೊಂಡು ಬರೋದು, ಅದಾದ್ಮೇಲೆ ಬ್ರ್ಯಾಂಡೆಡ್ ಶೂಗಳನ್ನ ಕಳ್ಳತನ ಮಾಡುವಂತಹ ಖತರ್ನಾಕ್ ಅಂಕಲ್ಗೆ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹೊಸ ರೀತಿಯ ಕಳ್ಳತನ, ಬ್ರ್ಯಾಂಡೆಡ್ ಶೂಗಳನ್ನ ಕದಿಯೋದು, ಕಡಿಮೆ ರೇಟ್ಗೆ ಮಾರೋದು. ಸೊ ಅಂಕಲ್ ಈಗಾಗಲೇ ಎಷ್ಟು ಏರಿಯಾಗಳಲ್ಲಿ ತನ್ನ ಕೈ ಚಳಕವನ್ನ ತೋರಿಸಿದ್ದಾರೆ, ಯಾವ ರೀತಿಯಾಗಿ ಅಂಕಲ್ಗಾಗಿ ಶೋಧ ನಡೆಸಲಾಗ್ತಾ ಇದೆ? ಚೈತ್ರ, ಕಳೆದ ಒಂದು ವಾರದಿಂದಲೂ ಕೂಡ ಈ ಅಂಕಲ್ನ ಕಳ್ಳತನದ ಕೃತ್ಯಗಳು ಅಲ್ಲಲ್ಲಿ ದಾಖಲಾಗ್ತಿದೆ. ಅದರಲ್ಲೂ ಕೂಡ ಹೊರವಲಯದಲ್ಲಿ ಈ ರೀತಿಯಾದಂತಹ ಕಳ್ಳತನ ಹೆಚ್ಚಾಗಿ ನಡೀತಿದೆ ಅಂತೇಳಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಸಿಸಿಟಿವಿ ಫುಟೇಜ್ ಅನ್ನ ನೀವು ನೋಡ್ಬೋದು. ಯಾವ ರೀತಿ ಆತ ಬಂದು ರಾಜಾರೋಷವಾಗಿ ರಾತ್ರೋರಾತ್ರಿ ಆತನಿಗೆ ಆ ಕಡೆ ಈ ಕಡೆ 55ರಿಂದ 60 ವಯಸ್ಸು ಅಂತ ಕಾಣಿಸುತ್ತೆ. ಆ ವಯಸ್ಸಿನಲ್ಲೂ ಕೂಡ ರಾತ್ರಿ ಕಾಂಪೌಂಡ್ ಹಾರಿ ಮೇಲಕ್ಕೆ ಹೋಗಿ ಎಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕಬೋರ್ಡ್ಗಳಲ್ಲಿ ಇದ್ದಂತ, ಅದರಲ್ಲೂ ಕೂಡ ಹೊರಗಡೆ ಅಂದ್ರೆ ಮನೆಯ ಹೊರಗಡೆ ಇಟ್ಟಿದ್ದಂತ ಕಬೋರ್ಡ್ಗಳಲ್ಲಿ ಇರುವಂತ ಶೂಗಳನ್ನ ನೋಡ್ಬಿಟ್ಟು ಅದನ್ನ ಕದಿಯುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಅಪಾರ್ಟ್ಮೆಂಟ್ ಗಳನ್ನ ಫಸ್ಟ್ ಮಾನಿಟರ್ ಮಾಡ್ತಾನೆ. ಮಾನಿಟರ್ ಮಾಡಿ ಒಳಗಡೆ ಹೋಗಿ ಅಂದ್ರೆ ರಾತ್ರಿ ಟೈಮಲ್ಲಿ, ಅದರಲ್ಲೂ ಕೂಡ ಬೆಳಗಿನ ಜಾವ 3:30ರಿಂದ 4 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಚಿರನಿದ್ರೆಯಲ್ಲಿ ಜಾರಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ನಿದ್ರೆ ಕಂಪ್ಲೀಟ್ ಆಗಿ ನಿದ್ರಾ ಮೂಡಲ್ಲಿರುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಎಚ್ಚರ ಆಗೋದಿಲ್ಲ ಅನ್ನುವಂತ ಟೈಮ್ ಅನ್ನ ನೋಡ್ಕೊಂಡು ಈತ ಹೋಗಿ ಕಳ್ಳತನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರ್ಬೋದು, ಕೆಂಗೇರಿ ಠಾಣಾ ವ್ಯಾಪ್ತಿ ಆಗಿರ್ಬೋದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರ್ಬೋದು, ಈ ರೀತಿಯಾದಂತಹ ಔಟ್ಸ್ಕರ್ಟ್ ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಸಿಸಿಟಿವಿ ಫುಟೇಜ್ ಅನ್ನ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಾಗಿರ್ಬೋದು ಮತ್ತೆ ಬೇರೆ ಬೇರೆ ಲಿಮಿಟ್ ನ ಪೊಲೀಸ್ ಅಧಿಕಾರಿಗಳು ಕೂಡ ಆತನಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಈತ ಸಾಕಷ್ಟು ಕಡೆ ಸೀರಿಯಲ್ ಆಗಿ ಈ ರೀತಿಯಾಗಿ ಕಳ್ಳತನ ಮಾಡಿರೋದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಪೊಲೀಸರು ಆರೋಪಿತನಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಮಾದೇಶ್ ತಮ್ಮ ಡೀಟೇಲ್ಸ್ಗೆ. ಪಾರ್ಕ್ಗೆ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ನೀಡಿಲ್ಲ. ವೀಕೆಂಡ್ನಲ್ಲಿ ಟ್ರಾಫಿಕ್ ಕಿರಿಕಿರಿನೂ ಸರಿಪಡಿಸುತ್ತಿಲ್ಲ. ಸಿಟ್ಟಿಗೆದ್ದ ಜನರಿಂದ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಪಾರ್ಕ್ ಮಾಡ್ತೀವಿ, ಇದರಿಂದ ಸ್ಥಳೀಯರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರ ಮನವೊಲಿಸಿ ಭೂಮಿಯನ್ನ ಪಡೆದುಕೊಳ್ಳಲಾಗಿದೆ. ವೀಕೆಂಡ್ನಲ್ಲಿ ಈಗ ನೋಡಿದ್ರೆ ಟ್ರಾಫಿಕ್ ಕಿರಿಕಿರಿನೂ ಸರಿಪಡಿಸ್ತಾ ಇಲ್ಲ, ಟ್ರಾಫಿಕ್ಕೂ ಕಡಿಮೆ ಆಗ್ತಾ ಇಲ್ಲ. ಇದರಿಂದ ತೊಂದರೆಗೆ ಸಿಲುಕಿದಂತಹ ಜನ ಈಗ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಭೂಮಿ ಕಳೆದುಕೊಂಡವರಿಗೆ ಒಂದ್ ಕಡೆ ಪರಿಹಾರನೂ ಕೊಟ್ಟಿಲ್ಲ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಪ್ರತ್ಯೇಕ ರಸ್ತೆಯನ್ನ ನಿರ್ಮಿಸಿಕೊಡಿ ಅಂತ ಹೇಳಿದ್ರು ಕೂಡ ರಸ್ತೆಯನ್ನ ನಿರ್ಮಿಸಿಕೊಟ್ಟಿಲ್ಲ ಅಂತ ಹೇಳಿ ಈಗ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ನೀವೇನಾದ್ರೂ ನಮಗೆ ಪರಿಹಾರವನ್ನ ನೀಡದೇ ಇದ್ರೆ ನಾವು ಯಾವ ರೀತಿಯಾದಂತಹ ಹೋರಾಟಕ್ಕೂ ಸಿದ್ಧ ಅಂತ ಹೇಳಿ ಜನರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಒಂದ್ ಕಡೆ ಪಾರ್ಕ್ ಅನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಯೋಲಾಜಿಕಲ್ ಪಾರ್ಕ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ, ಮತ್ತೊಂದ್ ಕಡೆ ಭೂಮಿ ಕೊಟ್ಟವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಗೆ ನೀವು ಯಾವಾಗ ಪರಿಹಾರ ಕೊಡ್ತೀರಾ ಅಂತ ಹೇಳಿ ಅಲ್ಲಿನ ಜನರು ಪ್ರತಿಭಟನೆ ಮಾಡೋ ಮೂಲಕ ತಮ್ಮ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಮಗೆ ಜನವರಿ ವೀಕೆಂಡ್ ಡೇ ಬಂದಾಗ ಸಿಕ್ಕಾಪಟ್ಟೆ ರಿಚ್ ಆಗುತ್ತಲ್ವಾ, ನಮ್ಗೆ ಎಮರ್ಜೆನ್ಸಿ ಸದ್ಯಕ್ಕೆ ನಮ್ದು 11th ಮಾರ್ಚ್ 2020 ನೋಟಿಫಿಕೇಶನ್ ಪ್ರಕಾರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದು EHZ ಏನಿದೆ 100 ಮೀಟರ್ ಟು 1 ಕಿಲೋಮೀಟರ್ ಅಂತ ಇದೆ. ಸೊ ಅದರಲ್ಲಿ ಟೋಟಲ್ 77 ವಿಲೇಜಸ್ ಇನ್ಕ್ಲೂಡ್ ಇದೆ. ಅದರಲ್ಲಿ 61 ವಿಲೇಜಸ್ಗೋಸ್ಕರ 1 ಕಿಲೋಮೀಟರ್ ಅಂತ EHZ ಇದೆ. ಉಳಿದಿದ 16 ವಿಲೇಜಸ್ ಇದೆ, ಅದಕ್ಕೆ 100 ಮೀಟರ್ ಅಂತ EHZ ಇದೆ. ಮತ್ತೆ ಇದೇ ಸದ್ಯಕ್ಕೆ ನಾವು ಫೈನಲ್ ನೋಟಿಫಿಕೇಶನ್ ಇದೆ. ಯಾವುದು ನಾವು ಪ್ರಪೋಸರ್ ಅಂತ ನೋಟಿಫಿಕೇಶನ್ ಯಾವುದು ಇಲ್ಲ. ಈ ಇದರಲ್ಲಿ ಸಾವಿರಾರು ಜನ ಬರ್ತಾರೆ, ಡೈಲಿ ಸಾವಿರಾರು ಜನ ಬಂದು ಇಲ್ಲಿ ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಈ ರಸ್ತೆಯಲ್ಲಿ 10 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗುತ್ತೆ ದಿನನಿತ್ಯ. ನಮಗೆ ಯಾರಾದರೂ ಹಳ್ಳಿಯಲ್ಲಿ ಏನಾದರೂ ಮೈಗೆ ಹುಷಾರಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಾವು ತಗೊಂಡೋಗ್ಬೇಕು ಅಂದರೆ ಟ್ರಾಫಿಕಲ್ಲಿ ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಆಗ್ತಾನೆ ಇಲ್ಲ. ಯಾವ ಒಂದು 2 ಅವರ್ ಕನಿಷ್ಠ 2 ಅವರ್ ಆದರೂ ನಾವು ಈ ಟ್ರಾಫಿಕ್ ಬನೇಟ ದಾಟಬೇಕು ಅಂದರೆ 2 ಅವರ್ ಮೇಲೆ ಆಗುತ್ತೆ ನಮಗೆ. ಆಂಬುಲೆನ್ಸ್ ಬಂದ್ರೂ ಬಿಡ ಜನ ಈ ಪಾರ್ಕ್ ಫುಲ್ ರಶ್ ಇರುತ್ತಲ್ಲ, ಅವರು ಯಾರು ಹೊರಗಡೆ ಬಂದಿರ್ತಾರೆ, ಟೂರಿಸ್ಟ್ ಬಂದಿರ್ತಾರೆ, ಯಾರೂ ಅವ್ರಿಗೆ ಇದು ಮಾಡ್ಕೊಡಲ್ಲ, ಅದು ಇದು ಮಾಡ್ಕೊಡಲ್ಲ. ಫುಲ್ಲು ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಅವರು ಮತ್ತೆ ಇಲ್ಲಿ ಇರುವ ಸ್ಥಳೀಯ ಜನ ಬಂದಿದ್ದಾರೆ, ಅವರು ಅವ್ರದ್ದು ಮನವಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರದ್ದು ಸಮಸ್ಯೆ ಏನು ಅಂದ್ರೆ ಟ್ರಾಫಿಕ್
ಈಗ ಏನು ನಮ್ದು ರೋಡ್ ಇದೆ ಅದನ್ನ ಬದಲಿ ರಸ್ತೆ ಮಾಡಿಕೊಡಿ ಅಂತ ವಿನಂತಿ ಮಾಡಿದ್ದಾರೆ. ಆ ಬದಲಿ ರಸ್ತೆ ಮಾಡುವುದನ್ನು ಆಲ್ರೆಡಿ ನಾವು ಶುರು ಮಾಡಿದ್ವಿ. ಸುಮಾರು 2020ರಿಂದ ಸರ್ವೆ ಮಾಡಿ ಈಗಾಗಲೇ ಒಂದು 5 ಎಕರ್ನ ವಿಂಗಡಿಸಿ ಅದನ್ನು ನಾವು ಖರೀದಿ ಮಾಡಿ ಬದಲಿ ರಸ್ತೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಪತ್ರ ಬರೆದಿದ್ದೀವಿ. ಇದ್ರ ಬಗ್ಗೆ PWD ಮಿನಿಸ್ಟರ್ ಅವ್ರ ಜೊತೆಗೂ ಮತ್ತು ಸೆಕ್ರೆಟರಿ ಅವ್ರ ಜೊತೆಗೂ ಕೂಡ ನಾನೇ ಖುದ್ದಾಗಿ ಮಾತಾಡಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ ಎಷ್ಟು ದಿನಗಳಾಗಿದೆ ಇವರು ಭೂಮಿಯನ್ನ ಕೊಟ್ಟು, ಜೊತೆಗೆ ಯಾವುದೇ ಅಧಿಕಾರಿಗಳು ಇದಕ್ಕೆ ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರು ಕೂಡ ಮುಂದಾಗಿಲ್ವಾ? ಸೊ ಸದ್ಯಕ್ಕೀಗ ಅಲ್ಲಿ ಏನು ಮನವಿಗಳು ಕೇಳಿ ಬರ್ತಾ ಇದೆ? ಚೈತ್ರ, 2 ರೀತಿಯ ವಿಚಾರಕ್ಕೆ ಇವತ್ತು ಬನ್ನೇರುಘಟ್ಟ ಬೆಂಗಳೂರು ಹೊರವಲ್ಲೇ ಬನ್ನೇರುಘಟ್ಟ ಸರ್ಕಲ್ ಮತ್ತೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಮುಂದೆ ಅಲ್ಲಿನ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಮುಖವಾಗಿ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಸುಮಾರು 80ರ ದಶಕದಲ್ಲಿ ಇಲ್ಲಿ ಪ್ರಾರಂಭ ಆಯಿತು. ಅದಾಗಿನಿಂದ ಅಲ್ಲಿರ್ತಕ್ಕಂಥ ಏನು ರೆವಿನ್ಯೂ ಇಲಾಖೆಯಲ್ಲಿದ್ದಂಥ ಜಮೀನುಗಳನ್ನ ಅವ್ರು ಅಕ್ವಿಷನ್ ಮಾಡ್ಕೊಂಡು ಈ ಒಂದು ಬಯಾಲಜಿಕಲ್ ಪಾರ್ಕ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಪರಿಹಾರವನ್ನ ಕೊಟ್ಟಿಲ್ಲ. ಇಲ್ಲಿವರೆಗೂ ಅವರು ಹೋರಾಟ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಕಂದಾಯ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಇದೊಂದ್ ಕಡೆ. ಮತ್ತೊಂದ್ ಕಡೆ ಏನಂತಂದ್ರೆ, ಈಗಾಗಲೇ ಬನ್ನೇರುಘಟ್ಟ ಸುತ್ತಮುತ್ತ ಸಾಕಷ್ಟು ಜನವಸತಿ ಪ್ರದೇಶ ಅಭಿವೃದ್ಧಿ ಆಗಿದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಳೆದ 1 ವಾರದಿಂದ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಬಂದಿತ್ತು. ಸೊ ಆ ಕಮಿಟಿಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲೇ ಬನ್ನೇರುಘಟ್ಟ ಜೈವಿಕ ಉದ್ಯಾನ ಇರೋದ್ರಿಂದ ಈ ಒಂದು ವ್ಯಾಪ್ತಿಯಲ್ಲಿ ಇದು ಮೊದಲು ಸ್ಟೇಟ್ ಫಾರೆಸ್ಟ್ ಆಗಿತ್ತು. ಆದ್ರೆ ಈಗ ಅದು ಏನು ವನ್ಯಜೀವಿ ಸಂರಕ್ಷಣಾ ವಲಯ ಆಗಿದೆ. ಹಾಗಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಪರಿಸರ ಸೂಕ್ಷ್ಮ ವಲಯವನ್ನ ನಿಗದಿಪಡಿಸಿದ್ದು. ಅದು 1 ಕಿಲೋಮೀಟರ್ ಇಂದ 100 ಮೀಟರ್ ವ್ಯಾಪ್ತಿ ಅಂತಿದೆ. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಸುಮಾರು 200ಕ್ಕೂ ಹೆಚ್ಚು ಕಾಡಾನೆಗಳ ಒಂದು ಕಾರಿಡಾರ್ ಏನಿದೆ, ಸೊ ಅದು ವಿನಾಶ ಆಗಿದೆ. ಹಾಗಾಗಿ ಕಾಡಾನೆಗಳು ಸಾಕಷ್ಟು ನಾಡಿಗೆ ಬರ್ತಾ ಇದ್ದಾವೆ. ಕಾಡಾನೆಗಳು ಮತ್ತು ಮಾನವ ಸಂಘರ್ಷ ಆಗ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೆಳ್ಳಿಯಪ್ಪ ಅನ್ನೋ ಒಂದು ರಿಟ್ ಪಿಟಿಷನ್ ಹಾಕೊಂಡಿದ್ದಾರೆ. ಅದ್ರ ಸಂಬಂಧಪಟ್ಟಾಗಿ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ರಚನೆ ಮಾಡಿ ವಾರದ ಹಿಂದೆ ಚಂದ್ರಪ್ರಕಾಶ್ ಗೋಯಲ್ ಅಂತೇಳಿ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು. ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಪರಿಸರ ಸೂಕ್ಷ್ಮ ವಲಯವನ್ನ 4.5 ಕಿಲೋಮೀಟರ್ಗೆ ಹೆಚ್ಚಬೇಕು ಅಂತ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗಿದೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರಿಗೆ ಆತಂಕಕ್ಕೆ ಕಾರಣವಾಗಿರೋದು. ಯಾಕಂತ ಹೇಳಿದ್ರೆ ಎಕೋ ಸೆನ್ಸಿಟಿವ್ ಝೋನ್ ಏನಾದ್ರು 4.5 ಕಿಲೋಮೀಟರ್ ಆದ್ರೆ ಸೊ ಅಲ್ಲಿರ್ತಕ್ಕಂಥ ಬಹುತೇಕ ಜನವಸತಿ ಪ್ರದೇಶಗಳನ್ನ ಒಡೆದಾಕ್ಬೇಕು ಅಂದ್ರೆ ಕಟ್ಟಿರ್ತಕ್ಕಂಥ ಮನೆಗಳಿರ್ಬೋದು, ಬೇರೆ ಬೇರೆ ಕಟ್ಟಡಗಳನ್ನ ನೆಲಸ ಮಾಡ್ಬೇಕಾಗ್ತದೆ. ಇದು ಎಲ್ಲೊಂದ್ ಕಡೆ ಅಲ್ಲಿರ್ತಕ್ಕಂಥ ಬಡ ಏನು ರೈತರು ಇರುವಂತದ್ದು ಎಲ್ಲರೂ ಕೂಡ ತೊಂದರೆ ಆಗ್ತದೆ. ಅದು ಆ ರೀತಿ ಆಗ್ಬಾರ್ದು. ಯಥಾಸ್ಥಿತಿ ಏನಿದೆ ಸೊ ಅದನ್ನೇ ಈಗ ಎಕೋ ಸೆನ್ಸಿಟಿವ್ 100 ಮೀಟರ್ ಇದೆ, ಸೊ ಅದನ್ನೇ ಏನು ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ನಡೆಸಿದ್ರು. ಚೈತ್ರ, ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮ ಡೀಟೇಲ್ಸ್ಗೆ. ಇರೋಕೆ ಕರ್ನಾಟಕ ಬೇಕು, ಜೈಕಾರ ಹಾಕೋದಕ್ಕೆ ಬಾಂಗ್ಲಾದೇಶ ಬೇಕು. ಬೆಂಗಳೂರಿನಲ್ಲಿದ್ದು ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳಿದಾಳೆ ಮಹಿಳೆ. ಹಲ್ಚಲ್ ಎಬ್ಬಿಸಿದ ಮಹಿಳೆಯ ಬಾಂಗ್ಲಾ ಪ್ರೇಮ. ಇರೋದು ಕರ್ನಾಟಕದಲ್ಲಿ, ಕುಡಿತಾ ಇರೋದು ಕರ್ನಾಟಕದ ನೀರು, ತಿಂತಾ ಇರೋದು ಕರ್ನಾಟಕದ ಆಹಾರ, ಆದ್ರೆ ಜೈಕಾರ ಹಾಕೋದು ಮಾತ್ರ ಬಾಂಗ್ಲಾದೇಶಕ್ಕೆ. ಈ ಮಹಿಳೆ ಅಲ್ಲೇ ಹೋಗಿ ಜೈಕಾರ ಹಾಕಬಹುದಲ್ಲ, ಬಟ್ ಬೆಂಗಳೂರಿನಲ್ಲಿ ಯಾಕಿದ್ದಾಳೆ? ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳಿದಾಳೆ ಮಹಿಳೆ. ಹಲ್ಚಲ್ ಎಬ್ಬಿಸಿದೆ ಮಹಿಳೆಯ ಬಾಂಗ್ಲಾ ಪ್ರೇಮ. ಭಾರತ್ ಮಾತಾ ಕಿ ಜೈ ಎಂದ ಜನ, ಮತ್ತೊಂದ್ ಕಡೆ ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳಿ ಮಹಿಳೆ ಹೇಳಿದಾಳೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲದಲ್ಲಿ ಘಟನೆ ನಡೆದಿರೋದು. ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆ ವೇಳೆ ಈ ಘಟನೆ ನಡೆದಿದೆ. ಬಾಂಗ್ಲಾಗೆ ಜೈ ಅಂತ ಹೇಳಿದಂತಹ ಮಹಿಳೆಗೆ ಸ್ಥಳೀಯರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊನೆಗೆ ಭಾರತ್ ಮಾತಾ ಕಿ ಜೈ ಅಂತ ಬಾಂಗ್ಲಾ ಲೇಡಿ ಜೈ ಅಂತ ಹೇಳಿದಾಳೆ. ಇಲ್ಲ ಅಂದ್ರೆ ಪಾಪ ಅವಳ ಸ್ಥಿತಿ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿದ್ಕೊಂಡು ತಮ್ಮ ದೇಶಕ್ಕೆ ಜೈ ಅಂತ ಹೇಳೋದಾಗಿದ್ರೆ ಸೊ ತಮ್ಮ ದೇಶಕ್ಕೆ ಹೋಗಿ ಜೈ ಅಂತ ಹೇಳಿ ಇರೋದೇ ಅಕ್ರಮವಾಗಿ. ಅಂತದ್ರಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಸ್ಥಳೀಯರು ಹೇಳಿದ್ರೆ ಈಕೆ ಬಾಂಗ್ಲಾದೇಶಕ್ಕೆ ಜೈ ಅಂತೆ. ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. कैसा है भाभी? अच्छा लग रहा है क्या? जेसीबी वाला भारत माता की बोलो, भारत माता की। कैसा है भाभी? अच्छा लग रहा है क्या? जेसीबी वाला भारत माता की बोलो, भारत माता की, भारत माता की। क्यों जय बांग्ला बोल रहे हैं? जय भारत माता की। अब बोलो भारत माता की, भारत माता की। क्यों जय बांग्ला बोल रहे हैं? जय भारत माता की। अब बोलो भारत माता की, भारत माता की। क्यों जय बांग्ला बोल रहे हैं? कैसा है भाभी? अच्छा लग रहा है क्या? जेसीबी वाला भारत माता की बोलो, भारत माता की। ಈಕೆ
ನೆಲೆಸಿರೋದು ಕರ್ನಾಟಕದಲ್ಲಿ, ಸ್ಪೆಷಲಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ. ಸೊ ಈ ಅಕ್ರಮ ಕಟ್ಟಡಗಳನ್ನ ಏನ್ ನೆಲಸಮ ಮಾಡಬೇಕು ಅಂತ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಈಕೆ ತನ್ನ ದಡ್ಡತನವನ್ನ ಪ್ರದರ್ಶಿಸಿರುವುದು. ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳ್ತಾಳೆ ಕರ್ನಾಟಕದಲ್ಲಿ ಇದ್ಕೊಂಡು. ಹಾಗಾಗಿ ಅಲ್ಲಿನ ಸ್ಥಳೀಯರೇ ಈಕೆಯ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಿರೋ ಹಂಗೆ ಕಾಣಿಸ್ತಾ ಇದೆ. ಅದಾದ ಬಳಿಕ ಈಕೆ ಭಾರತ್ ಮಾತಾ ಕಿ ಜೈ ಅಂತ ಒಪ್ಕೊಂಡಿದ್ದಾಳೆ. ಯಾಕಂದ್ರೆ ತಿಂತಾ ಇರೋದು ಕರ್ನಾಟಕದಲ್ಲಿ, ಕುಡಿತಾ ಇರೋದು ನಮ್ಮ ಕಾವೇರಿ ನೀರು, ತಿಂತಾ ಇರೋದಕ್ಕೆ ಅನ್ನ, ಇಲ್ಲಿ ಕೆಲಸ ಮಾಡ್ಕೊಂಡು. ಆದ್ರೆ ದುರಹಂಕಾರಕ್ಕೆ ಮಾತ್ರ ಏನ್ ಕಮ್ಮಿ ಇಲ್ಲ. ಯಾಕಂದ್ರೆ ಬಾಂಗ್ಲಾದೇಶಕ್ಕೆ ಜೈ ಹಾಕೋದಾಯ್ತು ಅಂತಂದ್ರೆ ಕಳಿಸ್ಬಿಡ್ಬೇಕು, ಇವ್ರನ್ನೆಲ್ಲ ಗಡಿಪಾರ್ ಮಾಡ್ಬಿಡ್ಬೇಕು. ಆದ್ರೆ ಪಾಪ ಏನು ಮಾಡೋದು ನಮ್ಮ ರಾಜಕಾರಣಿಗಳಿಗೆ ಅಂತ ಮನಸ್ಥಿತಿ ಇಲ್ಲ. ಸೊ ಹಾಗಾಗಿ ಆ ಸ್ಥಳೀಯರೇ ಆಕೆಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ, ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ. ಅದಾದ್ಮೇಲೆ ಆಕೆಯ ಬಾಯಲ್ಲೇ ಭಾರತ್ ಮಾತಾ ಕಿ ಜೈ ಅಂತ ಹೇಳಿಸುವಂಥದ್ದು ಅಲ್ಲಿನ ಸ್ಥಳೀಯರು ಮಾಡಿರುವಂತಹ ಕಾರ್ಯ. भारत माता की कैसा है भाभी? क्यों जय बांग्ला बोल रहे हैं? जय भारत माता की। आप बोलो भारत माता की। भारत माता की। क्यों जय बांग्ला बोल रहे हैं? जय भारत माता की। आप बोलो भारत माता की। भारत माता की। क्यों जय बांग्ला बोल रहे हैं? जय भारत माता की। आप बोलो भारत माता की।